ಫ್ರೆಂಡ್ಸ್, MRL ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೋಡಿ, ಈಗಾಗಲೇ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಗೊತ್ತಿರೋ ವಿಷಯ ಏನಪ್ಪ ಅಂದರೆ, RRBಯಲ್ಲಿ ಕರೆದಿರ್ತಕ್ಕಂಥ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನು, ಹಾಗೆ ಈ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಯಾಕಂದರೆ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ನಿಮಗೆ RRB ಗ್ರೂಪ್ ಡಿ ಹುದ್ದೆಯ ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್, ಅಂದರೆ ಈ ನೋಟಿಸ್ ಬಿಡುಗಡೆ ಆಗಿದ್ದು 28/12/2024ರಂದು, ಹಾಗೆ ಪಬ್ಲಿಕ್ ಮಾಡಿದ್ದು 22/1/2025ರಂದು. ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ 23/1/2025ರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 22/2/2025ರವರೆಗೆ ಇರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಆನ್ಲೈನ್ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ 23/2/2025 ಇರುತ್ತೆ. ಇದರ ಒಳಗಾಗಿ ನೀವು ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಒಟ್ಟು 2 ದಿನ ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡಲು ಕೊನೆಯ ದಿನ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ 23/2/2025ರಿಂದ 24/2/2025 ಒಳಗಾಗಿ ನೀವು ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡಬೇಕು. ಹಾಗೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಈ ಒಂದು ಹುದ್ದೆಗೆ ಇಲ್ಲಿ ನೋಡ್ತಾ ಹೋಗ್ಬೋದು, ಒಟ್ಟು ಏನಪ್ಪ ಅಂದರೆ ತಿಂಗಳಿಗೆ ಇಲ್ಲಿ 18,000 ರೂಪಾಯಿಯಿಂದ ನಿಮಗೆ ತಿಂಗಳ ವೇತನ ಪ್ರಾರಂಭ ಆಗುತ್ತೆ. ಹಾಗೆ ಇಲ್ಲಿ ಏಜ್ ಬಂದುಬಿಟ್ಟು 18ರಿಂದ ಹಿಡಿದು 36 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಒಟ್ಟು ವೇಕೆನ್ಸಿಗಳು ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನೋಡಿ. 32,438 ಹುದ್ದೆಗಳು ಇಲ್ಲಿ ಖಾಲಿವೆ. ಕರೆಕ್ಟಾಗಿ ನೋಡಿಕೊಂಡು ನೀವು ಮಿಸ್ ಮಾಡದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಈ ಒಂದು RRBಲಿ ಖಾಲಿ ಇರತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆಯಾಗಿರುತ್ತೆ. ಹಾಗೆ ಇಲ್ಲಿ ಏಜ್ ಲಿಮಿಟ್ ಆ್ಯಸ್ 1/1/2025ಕ್ಕೆ ಏನಪ್ಪ ಅಂದರೆ 18ರಿಂದ 36 ವರ್ಷ ಆಗಿರಬೇಕು. ಹಾಗೆ ಇಲ್ಲಿ ಈಗ ನೋಡಿ, ಈ ಒಂದು ಹುದ್ದೆಗೆ ಏನಪ್ಪ ಅಂದರೆ ಕೇವಲ ನೀವು 10ನೇ ತರಗತಿ ಅಥವಾ ITI ಪಾಸ್ ಆಗಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸ್ಟೇಜಸ್ ಆಫ್ ಎಕ್ಸಾಮ್ ಅಂದರೆ, ನಿಮ್ಮ ಈ ಒಂದು ಹುದ್ದೆಗೆ CBT ಎಕ್ಸಾಮನ್ನು ನಡೆಸಲಾಗುತ್ತೆ. CBT ಎಕ್ಸಾಮ್ ಆದ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಆದ ನಂತರ ಶಾರ್ಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮ್ಮ ಒಂದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮ ಒಂದು ಕಾಲ್ ಲೆಟರ್ಸ್ ಬರುತ್ತೆ. ಹಾಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ನಿಮ್ಮ ಒಂದು CBT ಎಕ್ಸಾಮ್ನಲ್ಲಿರುತ್ತೆ. ಅದು ಯಾವ ರೀತಿ ಅಂದರೆ 1/3 ಅಂದರೆ ನಿಮ್ಮ ಒಂದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ನಿಮ್ಮ 3 ಪ್ರಶ್ನೆಗಳು ಏನಾದರೂ ತಪ್ಪಾಗಿದ್ದರೆ ಸರಿಯಾದ 1 ಅಂಕ ಕೂಡ ಇಲ್ಲಿ ನಿಮ್ಮ ಪ್ರಶ್ನೆಯಲ್ಲಿ ನೀವು ಕರೆಕ್ಟಾಗಿ ಒಂದು ಉತ್ತರನ ಹಾಕಿರ್ತೀರೋ ಅದು ಕೂಡ ಇಲ್ಲಿ ರಾಂಗ್ ಆಗಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಮತ್ತು ಇಲ್ಲಿ ಹೇಳ್ತೀನಿ ನೋಡಿ, ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಮೊದಲಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು OBC ನಾನ್ ಕ್ರೀಮಿ ಲೇಯರ್ ಅಂದರೆ NCL ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. ಹಾಗೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ. ಇಲ್ಲಿ ಎಕ್ಸ್ ಸರ್ವಿಸ್ಮ್ಯಾನ್ ವಿತ್ ಅಟ್ಲೀಸ್ಟ್ 6 ಮಂತ್ ಸರ್ವಿಸ್ ಆಫ್ಟರ್ ಅಟೆಸ್ಟೇಷನ್. ಇಲ್ಲಿ ನೋಡ್ಬೋದು, ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ, UR ಮತ್ತು EWS ಅಭ್ಯರ್ಥಿಗಳಿಗೆ 3 ವರ್ಷ, ಹಾಗೆ OBC NCL ಅಭ್ಯರ್ಥಿಗಳಿಗೆ 6 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 8 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ನ ಇಲ್ಲಿ ನೀಡಲಾಗಿದೆ. ಇಲ್ಲಿ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇವರಿಗೆ ನೋಡ್ತಾ ಹೋಗಿ, ಅದು ಕೇವಲ PWBD. ಏನಪ್ಪ ಅಂದರೆ UR ಮತ್ತು EWS ಅಭ್ಯರ್ಥಿಗಳಿಗೆ 10 ವರ್ಷ, OBC ಮತ್ತು NCL ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ನ ಇಲ್ಲಿ ನೀಡಲಾಗಿದೆ. ಹಾಗೆ ಇಲ್ಲಿ ಕ್ಯಾಂಡಿಡೇಟ್ಸ್ ಹೂ ಆರ್ ಸರ್ವಿಂಗ್ ಗ್ರೂಪ್ ಸಿ ಆ್ಯಂಡ್ ಎಸ್ಟೋಯ್ಲ್ ಗ್ರೂಪ್ ಡಿ ರೈಲ್ವೆ ಸ್ಟಾಫ್ ಕ್ಯಾಸುವಲ್ ಲೇಬರ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ಸ್ ಆ್ಯಂಡ್ ಹ್ಯಾವ್ ಪುಟ್ ಇನ್ ಮಿನಿಮಮ್ 3 years ಆಫ್ ಸರ್ವಿಸ್. ಇಲ್ಲಿ ಯಾರಾದರೂ ನೋಡಿ, ಇಲ್ಲಿ ಯಾರಾದರೂ ಏನಪ್ಪ ಅಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ರೈಲ್ವೆ ಇಲಾಖೆಯಲ್ಲಿ ಕ್ಯಾಸುವಲ್ ಲೇಬರ್ ಆಗಿ, ಹಾಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಯಲ್ಲಿ ಯಾರ್ಯಾರು
ಕೆಲಸ ಮಾಡ್ತಿದ್ದಾರೋ ಅವರು ಅಂದರೆ ಈಗ ಹಾಗೆ ಕೆಲಸಕ್ಕೆ ಹೋಗಿರ್ತಾರೆ. ಅವರು 3 ವರ್ಷ ಸರ್ವಿಸ್ ಆಗಿದ್ದರೆ ಅವರಿಗೆ ನೋಡಿ SC/ST SC/ST ಅವರಿಗೆ 45 ವರ್ಷ, ಹಾಗೆ OBC NCL ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 43 ವರ್ಷ ಮತ್ತು UR ಮತ್ತು EWS ಅಭ್ಯರ್ಥಿಗಳಿಗೆ 40 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನೀವು ಏನಪ್ಪ ಅಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಏನಪ್ಪ ಅಂದರೆ UR ಮತ್ತು EWS ಅಭ್ಯರ್ಥಿಗಳಿಗೆ 3 ವರ್ಷ, OBC ಮತ್ತು NCL ಅಭ್ಯರ್ಥಿಗಳಿಗೆ 6 ವರ್ಷ, SC/ST ಅಭ್ಯರ್ಥಿಗಳಿಗೆ 8 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಇಲ್ಲಿ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ನೋಡಿ ಎಲ್ಲರಿಗೂ ಕೂಡ 500 ರೂಪಾಯಿ ಇರುತ್ತೆ. ಉಳಿದ ಅಂದರೆ PWBD ಮತ್ತು ಮಹಿಳಾ ಹಾಗೆ ಟ್ರಾನ್ಸ್ಜೆಂಡರ್ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇಲ್ಲಿ 250 ರೂಪಾಯಿ ಇರುತ್ತೆ. SC/ST ಅವರಿಗೂ ಕೂಡ 250 ರೂಪಾಯಿನೇ ಇದೆ. ನೀವು ಕರೆಕ್ಟಾಗಿ ಅರ್ಜಿ ಸಲ್ಲಿಸುವಾಗ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿ ಶುಲ್ಕವನ್ನು ಪೇ ಮಾಡಿ. ಪೇಮೆಂಟ್ ಮಾಡೋ ಏನು ಬಂದುಬಿಟ್ಟು ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಆಫ್ಲೈನ್ ಮೂಲಕ ಪೇಮೆಂಟ್ ಮಾಡಲು ಅವಕಾಶ ಇರುವುದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಈ ಕಾಂಟ್ಯಾಕ್ಟ್ ನಂಬರ್ಗಳನ್ನು ನೀವು ಅವರಿಗೆ ಕಾಲ್ ಮಾಡಿ ಏನಾದರೂ ಸಂಪೂರ್ಣ ಮಾಹಿತಿಯನ್ನು ಬೇಕಾದರೆ ನೀವು ಪಡ್ಕೋಬೋದು. ನೋಡಿ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.